ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಶಿಂಷಾ ನದಿಯ ದಂಡೆ ಮೇಲೆ ಮುದ್ದು ಮುದ್ದಾಗಿ ನಿಂತಿರೋ ದೇವಿ ಮದ್ದೂರಮ್ಮ. ಈ ತಾಯಿಯ ಹೆಸರಿಂದಲೇ ಈ ಊರಿಗೆ ಮದ್ದೂರು ಅಂತ ಹೆಸರು ಬಂದಿದೆ. ಉಗ್ರ ನರಸಿಂಹಸ್ವಾಮಿ ನೆಲೆ ನಿಂತು ನಮ್ಮನ್ನ ಸಲಹುತ್ತಿದ್ದಾನೆ. ಸಿಹಿಗೆ ಕಬ್ಬು, ಹಸಿವಿಗೆ ಅಕ್ಕಿ, ಮುತ್ತೈದೆಯರಿಗೆ ರೇಷ್ಮೆ ಇಲ್ಲಿನ ಬಹುಮುಖ್ಯ ಬೆಲೆ. ಅದಕ್ಕೆ ಇಲ್ಲಿನ ಅನ್ನದಾತರಿಗೆ ಪ್ರತ್ಯೇಕ ಬೆಲೆ ನೆಲೆ. ಇಂಥ ಚಿನ್ನದ ನಾಡಲ್ಲಿ ನಮ್ಮ ಇಂದಿನ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ಶ್ವೇತಾ ಅಶೋಕ್ ನನ್ನ ಹೆಸರು. ನಾನು ಯಮನಹಳ್ಳಿಗೆ ಮದುವೆಯಾಗಿ ಬಂದು 16 ವರ್ಷ ಆಯಿತು. 6 ಗಂಟೆಗೆ ಎದ್ದು ಸೊಪ್ಪು ಹೋಗ್ಬೇಕು, ಮಕ್ಳು ರೆಡಿ ಮಾಡಬೇಕು. ನಾವು ಹೊಲ್ದ ಹತ್ರನೇ ಮಕ್ಳು ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಮಾಡಿಕೊಂಡು ಅಲ್ಲೇ ಮಕ್ಳು ರೆಡಿ ಮಾಡಿ ಅಲ್ಲೇ ತಿಂಡಿ ಕೊಟ್ಟು ಅವ್ರು ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಟ್ಟು ನಾವು ಸೊಪ್ಪು ಕುಯ್ಕೊಂಡು ತಗೊಂಡು ಬರೋದು 10 ಗಂಟೆ ಆಗುತ್ತೆ. ಶ್ವೇತಾ ಅವರು ನಮ್ಮ ತಮ್ಮನ ಮಿಸ್ಸಸ್ಸು. ನಾವಿಬ್ರು ಚೆನ್ನಾಗಿದ್ದೀವಿ, ಹೊಂದ್ಕೊಂಡು ಹೋಗ್ತೀವಿ. ಎಲ್ಲದರಲ್ಲೂ ಕೆಲಸ ಮಾಡಬೇಕು ಅಂದ್ರೂ ಜೊತೆಗೇನೆ ಮಾಡ್ತೀವಿ. SLC ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹುಡುಗಿ ಅವಳನ್ನ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದ್ದಾಳೆ. ಏನು ತೊಂದರೆ ಇಲ್ಲ ನಮಗೆ. ಹೋದಾಗ ಭಾವಣಿಸೋದು ಮಾಡೋದು ಎಲ್ಲ ಮಾಡ್ತಾಳೆ. ಓದ್ತಿದ್ದಂಗೆ ಮದುವೆ ಮಾಡಿಬಿಟ್ರು. ನನಗೆ ಅಡುಗೆ ಗೊತ್ತಿರಲಿಲ್ಲ ಅಥವಾ ಉಳಿನ ಕೆಲಸ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಏನಂದ್ರೆ ಏನು ಸಾಕ್ತಾ ಇರಲಿಲ್ಲ. ಹಸು ಅದೆಲ್ಲ ಇತ್ತು, ಅದೆಲ್ಲ ನೋಡ್ಕೋಬೇಕಿತ್ತು. ಕುರಿ ಎಲ್ಲ ಇತ್ತು. ಅದ್ರ ಬಗ್ಗೆ ನಂಗೆ ಏನಂದ್ರೆ ಏನು ಗೊತ್ತಿಲ್ಲ. ಒಂದೊಂದಾಗ ನಮ್ಮ ಅತ್ತೆ ಮಾವ ಎಲ್ಲ ಹೇಳ್ಕೊಟ್ರು ನನಗೆ. ಇವಾಗೆಲ್ಲ ಮನೇಲೆಲ್ಲ ಚೆನ್ನಾಗಿ ರೇಷ್ಮೆ ಎಲ್ಲ ಬೆಳ್ಕೊಂಡಿದ್ದಾರೆ. ಅದನ್ನ ವೇಸ್ಟೇಜ್ ಬರುತ್ತಲ್ಲ, ಅದನ್ನ ಹಾರ ಥರ ಎಲ್ಲ ಮಾಡಿಕೊಂಡು ಮಾರಾಟ ಮಾಡ್ತಾರೆ. ಶ್ವೇತಾ ಈ ಮನೆಗೆ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೀವಿ. ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮನ್ನು ಅಷ್ಟೇ ಚೆನ್ನಾಗಿ ಭಾವನಿಸ್ತಾಳೆ. ನಾವು ಅಷ್ಟೇ ಚೆನ್ನಾಗಿ ಅವಳನ್ನ ನೋಡ್ಕೊತೀವಿ. ನಾನು ಏನೇ ಮಾಡಿದ್ರು ಏನೇ ಕಲ್ತಿದ್ರು ನಮ್ಮ ಅತ್ತೆ ಸಪೋರ್ಟ್ ಐತೆ. ತುಂಬಾ ಎಂಕರೇಜ್ ಮಾಡ್ತಾರೆ. ಏನೇ ಮಾಡಬೇಡ ಅಂತ ಹೇಳಲ್ಲ, ಏನ್ ಮಾಡ್ತೀನಿ ಅಂದ್ರು ಓಕೆ ಮಾಡು ಅಂತ ಹೇಳ್ತಾರೆ. ಈ ಮನೆಗೆ ತಕ್ಕ ಸೊಸೆ ಶ್ವೇತಾ ಅವರು, ಅದಕ್ಕೆ ಅವ್ರನ್ನ ಮಹಾಲಕ್ಷ್ಮಿ ಅಂತ ಕರೆಯೋದು. ಅಂದ್ರೆ ದೊಡ್ಡ ಸೊಸೆ ಅವರು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಹೋಗ್ತಿದ್ದಾರೆ ನಮ್ಮ ಜೊತೆ ಎಲ್ಲ. ನಮ್ಮನೆ ಮಹಾಲಕ್ಷ್ಮಿ ಶ್ವೇತಾ. ನೀವು ಶ್ವೇತಾ ಅವರಲ್ವಾ? ಸೊ ಶ್ವೇತಾ ಅವ್ರ ಪರಿಚಯ ನನ್ಗೆ ಆಗಿದೆ. ಮನೆಯವ್ರ ಪರಿಚಯ ನೀವು ನಂಗೆ ಮಾಡಿಸ್ಕೊಡ್ತೀರಾ? ಆಯ್ತು ಮೇಡಮ್. ಇವ್ರು ನಮ್ಮ ಅತ್ತೆ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಇವರು ನಮ್ಮ ನಾದ್ನೆ ನಮಸ್ತೆ, ಕಲ್ಪನಾ ಅಂತ. ಇವ್ರು ನಮ್ಮ ಮನೆಯವರು. ಮನೆಯವ್ರನ್ನ ಯಾಕೆ ಎದುರಿಸಿ ದೂರ ಇಟ್ಟಿದ್ದೀರಾ? ಇವ್ರು ನಮ್ಮ ಮನೆಯವರು ಅಂದ್ರೆ ಅವ್ರು ಎದುರ್ಕೊಂಡ್ ಬರ್ತಾ ಇದಾರೆ. ಬರಲಾ ಬೇಡವಾ? ಇವರು ನಮ್ಮ ನಾದ್ನೆ. ನಿಮ್ ನಾದ್ನಿನ? ಇವ್ರು ಚಿಕ್ಕಪ್ಪ. ಗಂಡಸರೆಲ್ಲ ಎದುರ್ಕೊಂಡು ಇವರು ನಮ್ಮ ನಾದ್ನೆ ಮಗಳು. ಇವ್ರು ನಮ್ಮ ಫ್ರೆಂಡು. ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು. ಫ್ಯಾಮಿಲಿ ತರ ಫ್ರೆಂಡ್ಸ್. ಶ್ವೇತಾ ಅವರೇ, ಸೊ ಮನೆಯವ್ರ ಪರಿಚಯ ಮಾಡಿಸ್ಕೊಟ್ರಿ ನನಗೆ. ಈಗ ಮನೆ ಪರಿಚಯ ಮಾಡಿಸ್ಕೊಡ್ತೀರಾ? ಹಾ ಬನ್ನಿ. ಏನು ಕಚ್ಚಲ್ಲ ತಾನೆ? ಏನು ಕಚ್ಚಲ್ಲ. ಓಕೆ, ಸಸ್ಯಾಹಾರಿ ಸಿಂಹನ? ಹೌದು. ಹೆಲೋ ಸಿಂಹ. ಏ ನೋಡ್ರು, ಹಾಲಲ್ಲಿ ಶಿಮ್ಲಾ ಆಪಲ್. ಶಿಮ್ಲಾ ಆಪಲ್ ಮೇಡಮ್ ಇದು? ಊಟಿ ಆಪಲ್. ಊಟಿ ಆಪಲ್ ತುಂಬಾ ಚೆನ್ನಾಗಿದೆ. ಓ, ಫೋಟೋಸ್ ಇದೆ. ಹೌದು. ಸೊ ಎಲ್ಲಿದ್ದಾರೆ? ಯಾವ ದೇಶದಲ್ಲಿದ್ದಾರೆ? ಯಾವ ದೇಶ? ಕ್ಯಾಲಿಫೋರ್ನಿಯಾದಲ್ಲಿದ್ದಾರಾ? ಎಲ್ಲ ಆರಾಮಾಗಿದ್ದಾರಾ? ಓಕೆ. ಹಾ ಕರೆಕ್ಟ್. ಇದು ದೊಡ್ಡದು ಹಾರ, ರೇಷ್ಮೆ ಹಾರ. ಇದು ನಾನೇ ಮಾಡಿರೋದು. ಮೇಡಮ್
ಕಲ್ತಿದ್ದೀರಾ ಎಲ್ಲಾದ್ರೂ ಮೇಡಮ್ ಇದನ್ನ ಹೌದು, ಟ್ರೈನಿಂಗ್ ಹೋಗಿದ್ದೆ, ಕಲ್ತಿದ್ದೀನಿ. ಈಸಿನಾ ಕಷ್ಟನಾ? ಒಂದ್ ಸ್ವಲ್ಪ ಕಷ್ಟ ಅನಿಸ್ತೈತೆ. ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಿಲ್ಲ ಅಂದ್ರೆ ಮುರಿದೋಗುತ್ತಾ? ಏನು ಮುರಿದೋಗಲ್ಲ. ಇದು ಸ್ಪಂಜ್ ಮೇಡಮ್. ಇದು ಒಂದ್ ಬಟ್ಟೆ ತಗೊಂಡು ಸ್ಪಂಜ್ ಹಾಕಿ ಆಮೇಲೆ ರೆಡಿ ಮಾಡಿಟ್ಟಿದೀವಿ. ಎಲ್ಲ ಕಲ್ತ್ರಿ? ಮದ್ದೂರಲ್ಲೇ ಟ್ರೈನಿಂಗ್ ಇತ್ತು. ಎಷ್ಟ್ ದಿನ? 20 ದಿನ ಆಯ್ತು. 20 ದಿನ ಬೇಕಾಯ್ತು ಕಲಿಯೋದಕ್ಕೆ? ಅಲ್ಲ, ಈ ತರದ ಮುಗ್ಗುನ್ ಜಡೆ ಇನ್ನ ತುಂಬಾ ಏನೇನೋ ಇರುತ್ತೆ. ನನಗಾಗಿದ್ರೆ 2 ತಿಂಗಳು ಬೇಕಾಗಿದೆ. ಇವಾಗ 20 ದಿನದಲ್ಲಿ ಕಲ್ತಿದ್ದೀರಾ? ಇದು ದೇವ್ರ ಮನೆ. ಈ ಕಳಶ ಯಾವಾಗ್ಲೂ ಹೀಗೆ ಕೂರ್ಸಿರ್ತೀರಾ? ಹೌದು, ಹಿಂಗೆ ಇರುತ್ತೆ. ಹೌದಾ? ಸೀರೆ ಎಲ್ಲ ಅವಾಗ ಚೇಂಜ್ ಮಾಡ್ತೀರಾ ಹೆಂಗೆ? ಇಲ್ಲ, ಇದು ಯೂಸ್ ಮಾಡ್ಕೋಬಹುದು, ತೊಳೆದು ಇದು ಮಾಡ್ಕೋಬಹುದು. ಈಗ ಮೇನ್ ಡಿಪಾರ್ಟ್ಮೆಂಟ್ ಬಂದಿದೀವಿ. ಕಿಚನ್ ಅಲ್ಲಿ ಅಡಿಗೆ ಮಾಡೋದು ಯಾರು ಜಾಸ್ತಿ? ನಾನು, ನಮ್ಮ ನಾದ್ನಿ. ಹೌದಾ? ಯಾರಿಗೆ ತುಂಬಾ ಇಷ್ಟ ಅಡಿಗೆ ಮಾಡೋದು? ನಂಗೆ ಇಷ್ಟ. ಹೊರಗಡೆ ಹೋದ್ರೆ ನಾವೇನೆ ಅಡಿಗೆ ಮಾಡೋದು. ಟ್ರಿಪ್ ಹೋಗ್ತಾ ಇರ್ತೀರಾ? ಹೌದು, ಎಲ್ಲಾರು ಹೋಗ್ತಾ ಇರ್ತೀವಿ. ಹೌದಾ? ಒಂದೊಂದ್ ವಾರ. ಜೆಂಟ್ಸ್ ಇಲ್ಲ, ನಾವು ಮಾತ್ರ. ನೋಡ್ದಾಗ ಗೊತ್ತಾಯ್ತು ಜೆಂಟ್ಸ್ ಇಲ್ಲ ಇಲ್ಲಿ. 2 ಜೆಂಟ್ಸ್ ಮುಂದೆ ಬರೋದಾ ಬೇಡವಾ ಅಂತ ಯೋಚನೆ. ಸಕ್ಕತ್ತಾಗಿದೆ ಮನೆ. 25 ವರ್ಷದ ಮನೆ ಮೇಡಮ್ ಇದು. ಹೌದಾ? ಬಿಡ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಕಟ್ಸಿದೀರಾ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ, ವಿಚಾರ ಕೇಳ್ತೀನಿ. ಈಗ ಮನೆ ಪರಿಚಯ ಆಯ್ತು, ಮನೆಯವ್ರ ಪರಿಚಯ ಆಯ್ತು. ಈಗ ಮನೆಯವ್ರನ್ನೆಲ್ಲರೂ ಕರೆದ್ಬಿಡಿ, ಮಾತಾಡೋಣ, ಆಟ ಆಡೋಣ, ಮಜ್ಜಾ ಮಾಡೋಣ. ಹೌದು. ಓಕೆನಾ? ಕರೀರಿ ಎಲ್ರು. ಓಕೆ, ಈಗ ವಿಷಯ ಏನಪ್ಪಾ ಅಂದ್ರೆ, ನಾನು ಇಲ್ಲಿ ನಿಮ್ಮ ಹಳ್ಳಿಯ ಸೊಗಡಲ್ಲಿ ಶೂಟಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನಮ್ಮ ಅತ್ತೆ ಮಕ್ಕಳು ಹೊಂಗೆ ಮರದ ನೆರಳಲ್ಲಿ, ಮಾವಿನ ಮರದ ನೆರಳಲ್ಲಿ ಆಟ ಆಡಿ ಅಂತ ನನ್ಗೆ ಎಷ್ಟು ಒಳ್ಳೆ ಸೆಟ್ ಹಾಕ್ಬಿಟ್ಟಿದ್ದಾರೆ. ನೀವ್ ಹೇಳಿ ಶ್ವೇತಾ ಅವ್ರೆ, ನೀವ್ ಎಲ್ಲಿ ಹುಟ್ಟು ಬೆಳೆದಿದ್ದು? ಮದ್ದೂರ್ ತಾಲೂಕೆ. ಮದ್ದೂರ್ ತಾಲೂಕೇನಾ? ಸೊ ಪರಿಚಯ ಇತ್ತ ಮೊದ್ಲೇ ಈ ಮನೆಯವ್ರದೆಲ್ಲ? ಏನಿರ್ಲಿಲ್ಲ, ಪರಿಚಯ ಏನಿಲ್ಲ. ಹೊಸ ಪರಿಚಯ. ಸೊ ಮದ್ವೆ ಆಗಕ್ ಮುಂಚೆ ಕೆಲಸ ಏನಾದ್ರು ಮಾಡ್ತಿದ್ರ ಅಲ್ಲಿ ನೀವು? ಏನು ಮಾಡ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತಾ ಇದ್ರಿ? ಏನೇನೆಲ್ಲ ಕೆಲಸ ಮಾಡ್ತೀರಿ ನೀವು? ನಿಮ್ ದಿನಚರಿ ಹೆಂಗಿರುತ್ತೆ? ಬೆಳಿಗ್ಗೆ 6 ಗಂಟೆಗೆ ಸೊಪ್ಪು ಹೋಗ್ತಿವಿ. ರೇಷ್ಮೆದು ಸೊಪ್ಪು ಗಾಡಿ ಕೊಟ್ಕೊಂಡು ಗಂಡ ಹೆಂಡತಿ ಮಕ್ಳೆಲ್ಲ ಹೋಗ್ತಿವಿ. 6 ಗಂಟೆಗೆ? 6 ಗಂಟೆಗೆ ಗಂಡ ಹೆಂಡತಿ ಮಕ್ಕಳು. ನಿಮ್ ಮಕ್ಳು ಯಾರು? ಅವಾಗ್ಲೇ ಪರಿಚಯ ಮಾಡ್ಕೊಡ್ಲಿಲ್ಲ ನನಗೆ. ಇವ್ರು ಕಿರಿ ಮಗ, ಇವ್ರು ನನ್ ತಂಗಿ ಮಗ, ಇನ್ನೊಬ್ರು ಚಂದ್ರಿಕೆ ತರಕ್ ಹೋಗಿದ್ದಾರೆ. ಸೊ 6 ಗಂಟೆಗೆ ಎದ್ದು ನೀವು? 6 ಗಂಟೆಗೆ ಹೋಗೋದು. ಎದೋಳೋದು 4 ಗಂಟೆ. ಎದೋಳೋದು 4 ಗಂಟೆ. ಸೊ ದಿನ ಹಿಂಗೆ ರೆಡಿ ಆಗಿ ಹೋಗ್ತೀರಾ ಅಥವಾ? ಇಲ್ಲ, ಹಿಂಗ್ ರೆಡಿ ಆಗಲ್ಲ. ಯಾರು ಗೊತ್ತು ಇವ್ರಿಗೆ ಎಷ್ಟು ಖುಷಿ ಅಂದ್ರೆ, ರೂಮ್ ತುಂಬಾ ಮೇಕಪ್ ಸಾಮಾನ್ ಹೆಂಗಿತ್ತು ನೋಡಿ ಗಾಬರಿ ಆಗೋಯ್ತು ನಂಗೆ. ಮೇಡಮ್ ಲಾಸ್ಟ್ ಇದು ರಿಸೆಪ್ಷನ್ಗೆ ಹಿಂಗ್ ರೆಡಿ ಆಗಿದ್ರಾ ಅಥವಾ ದಿನನಿತ್ಯ ಹಿಂಗ್ ರೆಡಿ ಆಗಿ? ಇಲ್ಲ, ನಮ್ ನಾದ್ನಿ ಮಗ್ಳು ಮದ್ವೆಗೆ ರೆಡಿ ಆಗಿದ್ದೆ. ಸೊ ಅವತ್ತು ರೆಡಿ ಆಗಿದ್ರಿ, ಅದಾದ್ಮೇಲೆ ಇವತ್ತೇ ರೆಡಿ ಆಗಿದ್ದೆ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ. ಅದು ಮದ್ವೆಗೆ ಹೋದಂಗೆ ರೆಡಿ ಆಗಿದ್ದೀರಾ. ಹಾಗೆ ನೀವೇನಾದ್ರೂ ಕೆಲಸ ಮಾಡ್ತೀರಾ ಇವಾಗ? ರೇಷ್ಮೆ ಇದಲ್ದಿರಾ? ರೇಷ್ಮೆ ಇಲ್ದೇನೆ ಗೂಡಲ್ಲಿ, ಅದ್ ರೇಷ್ಮೆಯಲ್ಲಿ ಹಾರ ಮಾಡ್ತೀನಿ. ಅದನ್ನ ನೀವು ಮಾರಾಟಕ್ಕೂ ಕೊಡ್ತೀರಾ? ಮಾರಾಟಕ್ಕೂ ಕೊಡ್ತೀನಿ. ಸಕ್ಕದಾಗಿ ಮಾಡಿದ್ರಿ. ಅದು ಈ ದಿನನಿತ್ಯದ ಕೆಲಸ ನಿಮ್ದು. ವೀಕೆಂಡ್ಸ್ ಏನಾದ್ರೂ ಹಾಲಿಡೇ ಇರುತ್ತಾ? ಇರುತ್ತೆ. 1 ವಾರ ಇರುತ್ತೆ. 1 ತಿಂಗಳಲ್ಲಿ 1 ವಾರ ಇರುತ್ತೆ. 1 ತಿಂಗಳಲ್ಲಿ 1 ವಾರ ರಜಾ ಮಾಡ್ತೀರಿ. ನೀವು 4 ಜನ ರಜಾ ಮಾಡ್ತೀರಾ ಅಥವಾ ನೀವು ಮಾತ್ರ ರಜಾ ಮಾಡ್ತೀರಾ? ಇಲ್ಲ, ಎಲ್ಲ 4 ಜನ ರಜಾ ಮಾಡ್ತೀವಿ. ಓಕೆ, ನನ್ಗೆ ಸ್ವಲ್ಪ ಈ ರೇಷ್ಮೆ ಮಾಡೋದು ಪ್ರೋಸೆಸ್ ಬಗ್ಗೆ, ಆಮೇಲೆ ರೇಷ್ಮೆ ಹುಳುನ್ ಹೇಗ್ ಸಾಕ್ತೀರಿ ಅದನ್ನೆಲ್ಲ ಒಂಚೂರು ಹೇಳಿ. ನಾನು ತುಂಬಾ ಚೆನ್ನಾಗಿ ಕುಯ್ತೀನಲ್ವಾ, ಸೊ ರೇಷ್ಮೆ ಹುಳಾನು ಸಾಕ್ಬಿಡೋಣ ಜೊತೆಗೆ ಅಂತ. ಅದು ಚಾಕಿ ತಗೊಬರ್ತೀವಿ ನಾವು, 2 ಜರದ್ದು ಮರಿ ತರ್ತೀವಿ. ಚಾಕಿ ಅಂತ ಹೇಳ್ತೀವಿ. ಮರಿಗೆ ಚಾಕಿ ಅಂತ ಹೇಳ್ತೀರಾ? ಓಕೆ, ಎಲ್ಲಿಂದ ತರ್ತೀರಾ? ಅದು ಮದ್ದೂರಿಂದಾನೇ ತರ್ತೀವಿ. ತೊರೆಚಾಕ್ನಳ್ಳಿಯಿಂದ ತರ್ತೀವಿ. ತಂದು ಅದು ಮೆಸ್ಸೆಲ್ಲ ಕ್ಲೀನ್ ಮಾಡಿ ತೊಳೆದು ಔಷಧಿ ಮಾಡಿ ಅದಕ್ಕೆ ಹುಳ ಪೇಪರ್ ಹಾಸಿ ಹುಳ ಅಂಡ್ತೀವಿ, ಅಂದ್ರೆ ಚೆಲ್ತೀವಿ. ಒಂದು ಮೆಸ್ ಆಗ್ಬೇಕು. ಸೊಪ್ಪು ತಗೊಬಂದು 3 ಜರಕ್ಕೆ 4 ದಿನ ಕುತ್ಕೊಳ್ತದೆ. 4 ಜರಕ್ಕೆ 5 ದಿನಕ್ಕೇನೋ ಕುತ್ಕೊಳ್ತದೆ. 5 ದಿನ ಕುತ್ಕೊಳ್ತದೆ. ಆಮೇಲೆ 1 ವಾರ ಕಣ್ಣಾಗುತ್ತೆ. ಆಮೇಲೆ ಅದು 4 ದಿನ 5 ದಿನ ಆಯ್ತಲೆ ಚಂದ್ರಿಕೆಗೆ ಎತ್ತಿ ಬಿಡೋದು. ಚಂದ್ರಿಕೆ ಅಂದ್ರೆ ಹಿಂಗಿರುತ್ತಲ್ಲ, ಅದು ಅದನ್ನ ಚಂದ್ರಿಕೆ ಅನ್ನೋದ? ಎಷ್ಟ್ ಚೆನ್ನಾಗಿದೆ ಹೆಸರು, ಚಂದ್ರಿಕೆ. ಸೊ ಚಂದ್ರಿಕೆಯಲ್ಲಿ ತಗೊಂಡೋಗಿ ಇಡ್ತೀರಾ? ಇಡುವಾಗ ಕೈಯಲ್ಲೇ ಹಿಂಗ್ ತಗೊಂಡೋಗಿ ಇಡ್ತೀರಾ? ಹಿಂಗೇನೆ ಮೆಸ್ಸಿಂದ ಒಂದೊಂದೇ ಆರಿಸ್ಬೇಕು. ಅದು ತುಂಬಾನೇ ಇರುತ್ತೆ. 100 ಮೊಟ್ಟೆ ಅಂದ್ರೆ ಸುಮಾರು 100 kg ಆಗುತ್ತೆ. 100 kg ಒಂದೊಂದೇ ಆರಿಸಿ ಬಿಡ್ಬೇಕು. ಅದ್ ಎಷ್ಟು ದಪ್ಪ ಆದ್ಮೇಲೆ ಇಡ್ಬೇಕು ಅದ್ರೊಳಗೆ? ಅದು ಹಣ್ಣಾಗ್ಬೇಕು. ಅದು ಕಲರ್ ಬರುತ್ತೆ. ಇದು
ಕಷ್ಟ ಮೇಡಮ್ ಹ್ಯಾಂಡಲ್ ಮಾಡೋದನ್ನ? ಸ್ಟಾರ್ಟಿಂಗ್ ಕಷ್ಟ ಅನ್ನಿಸುತ್ತೆ, ಆಮೇಲೆ ಏನಿಲ್ಲ, ಹುಳ ಇಲ್ಲ ಅಂದ್ರೆ ಮನೇಲಿ ಇರಕ್ಕೆ ಆಗಲ್ಲ. ಅಯ್ಯೋ ಮೆಸ್ ನೋಡಿದ್ರೆ ಖಾಲಿ ಹೊಡಿತೈತಲ್ಲ ಅನಿಸ್ತದೆ. ಸೊ ಚಂದ್ರಿಕೆಯಲ್ಲಿ ಇದನ್ನ ಇಟ್ಬಿಟ್ಟು ಇದು ಎಷ್ಟು ದಿನ ಆದ್ಮೇಲೆ ತೆಗಿತೀರಿ ನೀವು? 4 ದಿನ ಕೇಳಿತೀವಿ. 4 ದಿನ ಆದ್ಮೇಲೆ ರೇಷ್ಮೆ ತಗೊಂಡ್ ಮಾರ್ಕೆಟ್ಗೆ ಹೋಗ್ತೀವಿ. ಸೊ ರೇಷ್ಮೆಗೆ ತಗೊಂಡೋಗಿ ಬಿಟ್ಬಿಡ್ತೀರಿ ಅವ್ರು ಇದರಿಂದ ರೇಷ್ಮೆನೇ ಕೊಡ್ತಾರೆ. ಈಗ ನನ್ಗೊಂದು ವಿಷಯ ಗೊತ್ತಾಯ್ತು, ನೀವು ತುಂಬಾ ಸಣ್ಣ ವಯಸ್ಸಲ್ಲೇ ಮದ್ವೆ ಆದ್ರಿ, ಇನ್ನು 10th ಓದ್ತಾ ಇದ್ರಿ ಅವಾಗ ನಿಮ್ ಮದ್ವೆ ಆಯ್ತು ಅಂತ. ಯಾಕೆ ಅಷ್ಟು ಅರ್ಜೆಂಟ್ ಇತ್ತು ಮದ್ವೆ ಆಗೋದು? ಅಂದ್ರೆ ನಮ್ಗೆ ನಮ್ ತಂದೆಗೆ 2 ಹೆಣ್ಮಕ್ಳು, ಗಂಡ್ ಮಕ್ಳಿಲ್ಲ, ಅದಕ್ಕೆ ಬೇಗ ಮಾಡೋಣ ಅಂತ ಮಾಡಿದ್ವಿ. ಏನಪ್ಪ ಇದು, 2 ಹೆಣ್ಮಕ್ಳು ಗಂಡ್ ಮಕ್ಳು ಇಲ್ಲ ಅಂದ್ರೆ ಬೇಗ ಮದ್ವೆ ಮಾಡ್ಬಿಡ್ಬೇಕಾ? ಅವಾಗೆಲ್ಲ ಹಂಗೇನೆ ಇತ್ತು. ನಮ್ನೆಲ್ಲ 10 ವರ್ಷ ನಮ್ನೆಲ್ಲ 8ಗೆ ಮಾಡಿದ್ರೆ ಅದೇ ಆವಾಗಿನ ಕಾಲ ಸಂಪ್ರದಾಯದಲ್ಲಿ 10 ವರ್ಷ ಆದ್ರೆ ಹೆಣ್ಮಕ್ಳಿಗೆ ಮದ್ವೆ ಆಗ್ಬೇಕು. ಮುಂದೆ ಅವ್ರ ಮೆಚುರಿಟಿ ಮದ್ವೆ ಆಗಿ. ಸೊ 17 ವರ್ಷ ಆಯ್ತು ಮದ್ವೆ ಆಗಿ. ಸಂಸಾರ ಯಾವತ್ತಾದ್ರೂ ಕಷ್ಟ ಅನಿಸ್ತಾ? 10ನೇ ಕ್ಲಾಸ್ ಓದಿ ಅವಾಗಿನ ಮುಗಿಸಿದ್ರಿ? 10ನೇ ಕ್ಲಾಸ್ ಏನಿಲ್ಲ, 10ನೇ ಕ್ಲಾಸ್ ಓದ್ಲಿಲ್ಲ? ಅಲ್ಲಲ್ಲ ಓದಿದೀನಿ, ಏನ್ ಕಷ್ಟ ಅನ್ಸ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಓದಿ. ಸೊ ಅಮ್ಮನ ಮನೇಲಿ ಖುಷಿಯಾಗಿ ಪ್ರೀತಿಯಿಂದ ಬೆಳೆಸಿದ್ರು, ಏನು ಕೆಲಸ ಮಾಡಿಸ್ದೆ. ಗಂಡನ ಮನೆಗೆ ಬಂದ್ಮೇಲೆ ಮನೆ ಜವಾಬ್ದಾರಿ, ಯಜಮಾನ್ರ ಜವಾಬ್ದಾರಿ ಎಲ್ರು ನೋಡ್ಕೋಬೇಕು, ಆ ಪ್ರೆಷರ್ ಇರ್ಲಿಲ್ವಾ? ಏನಿರ್ಲಿಲ್ಲ, ನಮ್ಮ ಆಂಟಿ ಇದ್ರು, ನಮ್ಮ ಅತ್ತೆ ಇದ್ರು, ಎಲ್ಲ ಹೇಳ್ಕೊಡ್ತಿದ್ರು, ಮಾಡ್ಕೊಂಡು ಹೋಯ್ತಿದ್ದೆ. ನಾನ್ ಬರೀ ಅಡಿಗೆ ತಿಂಡಿ ಅಷ್ಟೇ ಅವಾಗ ಮಾಡ್ತಾ ಇದ್ದಿದ್ದು. ಇವಾಗ ಹೊಲದಲ್ಲೂ ಕೆಲಸ ಮಾಡ್ತಿದೀವಿ. ಸೊ ಇದೇ ನಿಮ್ ಮೇನ್ ಆಕ್ಯುಪೇಷನ್? ಇದನ್ನೇ ನೀವು ಸಾಕೋದೇ ನಿಮ್ ಮೇನ್ ಆಕ್ಯುಪೇಷನ್? ಯಜಮಾನ್ರು ಮೊದ್ಲಿಂದ ಈ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ ಯಜಮಾನ್ರ? ಎಷ್ಟು ವರ್ಷದಿಂದ? ಸುಮಾರು 20-30 ವರ್ಷದಿಂದ 20-30 ವರ್ಷದಿಂದ ಈ ಕೆಲಸನೇ ಮಾಡ್ಕೊಂಡ್ ಬಂದಿದ್ದೀರಿ. ಸೊ ನಿಮ್ಗೆ ಎಲ್ಲಾ ಹುಳುಗಳ ಹೆಸರು ಗೊತ್ತಿರುತ್ತೇನೋ ಅಲ್ವಾ? 20-30 ವರ್ಷ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ ಹುಳ ಎಲ್ಲ. ಈಗ ಇದೇ ಖುಷಿಲಿ, ಇದೇ ಜೋಶಲ್ಲಿ ಒಂದ್ ಆಟ ಆಡಿದ್ರೆ ಹೆಂಗಿರುತ್ತೆ? ಏನಂದ್ರೆ ನಾನು ಹುಳ ತಂದು ಕೊಡ್ತೀನಿ, ಎಲ್ಲರೂ ಕೈಯಲ್ಲಿ ಇಟ್ಕೊಂಡು ಹಿಂಗ್ ಆಡಿಸ್ಬೇಕು. ಯಾರ ಹತ್ರ ಹೋಗಿ ಏನ್ ಆಟ ಹೇಳ್ತಾ ಇದೀನಿ ಗುರು ನಾನು? ಬೇಡ ಈ ಆಟ ಬೇಡ, ಕ್ಯಾನ್ಸಲ್ ಆಗಿದೆ. ನಾನ್ ಕಿರ್ಚಿದ್ ನೋಡ್ಬಿಟ್ಟು ಇವ್ರಿಗೆ ಎಷ್ಟು ಖುಷಿ ನೋಡು. ಆಯ್ತು ಮೇಡಮ್, ಇವತ್ತು ಹೋಗೋ ಮುಂಚೆ ಹುಳ ನಿಂಗೆ ಎತ್ಕೊಂಡು ಆಟ ಆಡ್ಸಿ ನಾಮಕರಣ ಮಾಡಿ. ಹೌದಾ? ಈಗ ನಾನು ಪ್ರಾಪರ್ಟಿ ತರಿಸ್ತೀನಿ, ಆಟ ಏನು ಅಂತ ಆಮೇಲೆ ನೋಡಿ. ನಮ್ಮ ಅತ್ತೆ ಮಕ್ಳು ಎಷ್ಟು ಒಳ್ಳೆ ಪ್ರಾಪರ್ಟಿ ತಂದು ಹಾಕಿದ್ದಾರೆ. ಕುಂಟೆ ಬಿಲ್ಲೆ ಆಟ ಯಾರ್ಯಾರಿಗೆ ಗೊತ್ತು ಕೈ ಎತ್ರಿ. ಸೂಪರ್, ಎಲ್ಲರಿಗೂ ಗೊತ್ತಿದೆ. ಆದರೆ ನಾನು ಇಬ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಎಲ್ಲರ ಕೈಲೂ ಆಡ್ಸಿದ್ರೆ ಇವತ್ತೆಲ್ಲ ಇದೇ ಆಟ ಆಡ್ಬೇಕಲ್ವಾ? ಡೌಟ್ ಅಲ್ಲಿ ಕೈ ಒಬ್ರು ಹಿಂಗ್ ಅಂತ ಇದ್ರು. ಮೇಡಮ್ ನಿಮ್ಮ ಹೆಸರು ಹರ್ಷಿತಾ, ಬನ್ನಿ. ಹಾಗೆ ಮದ್ದೂರ್ ವಡೆ ತಿಂದು 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 ಇನ್ನು ಐಶ್ವರ್ಯ ರೈತರ ಇರುವಂತ ಸಂಧ್ಯಾ ಅಂಡ್ ಹರ್ಷಿತಾ ಈ ಆಟನ ಆಡ್ತಾರೆ. ಇದರಲ್ಲಿ ಸುಮ್ಮನೆ ಹಿಂಗ್ ಬಚ್ಚೆ ಹಾಕ್ಬಿಟ್ಟು ಆಟ ಆಡೋದ್ರ ಜೊತೆಗೆ ನಾನು ನಿಮ್ 2 ಕೈಯಲ್ಲಿ ಒಂದು ಪ್ರಾಪರ್ಟಿನ ಕೊಟ್ಟಿರ್ತೀನಿ. ಅದು ಬೀಳ್ದೇ ಇರೋ ತರ ನೀವು ಆಟನ ಮುಗಿಸ್ಬೇಕು. ಒಂದು ತಲೆ ಮೇಲೆ ಇಟ್ಕೋಬೇಕು, ಒಂದು ಕಂಕ್ಳಲ್ಲಿ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ಅದ್ರ ಜೊತೆ ನೀವು ಆಟ ಆಡ್ಬೇಕು. ಓಕೆನಾ? ಸಂಧ್ಯಾ ಅವರೇ ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅದು ಮೇಡಮ್ ಬರ್ಲಿ ಮೇಡಮ್. ಅವ್ರ ಮಗ್ಳು ಖುಷಿ ನೋಡು. ಅದು ಮೇಡಮ್ ಬರ್ಲಿ ಮೇಡಮ್. ಇವಾಗ ಹೆಂಗೆ ಎತ್ಕೋತೀರಾ ಮೇಡಮ್? ಹಂಗೆ ಎತ್ಕೋಬೇಕು ಮೇಡಮ್. ಸೂಪರ್. ಓಕೆ, 2ನೇ ಮನೆಗೆ ಹಾಕ್ತಾ ಇದಾರೆ. ಸೂಪರ್ ಮೇಡಮ್, ಏನ್ ಗುರಿ ಮೇಡಮ್. ಒಂದು ಪುಟ್ಟಿ ಅಮ್ಮ ಚೆನ್ನಾಗ್ ಆಡ್ತಾ ಇದೀಯಾ? ಅದು ಹೆಂಗೆ ಮಾಡ್ತಿದೆ ಅಮ್ಮ? ಅದು ಮೇಡಮ್ ವೆರಿ ಗುಡ್ ಮೇಡಮ್. ವೆರಿ ಗುಡ್. ಬರ್ಲಿ 2 ಮದ್ದೂರ್ ಒಳ್ಳೆ. ಲಾಸ್ಟ್ ಮನೆ, 3ನೇ ಮನೆ. ಕೌಂಟ್ ಇಟ್ಕೋತಾ ಇದೀರ ಅತ್ತೆ ಮಕ್ಕಳ ಟೈಮಿಂಗ್ಸ್? ವೆರಿ ಗುಡ್. ಜಂಪ್ ಮಾಡ್ಬೇಕು, ಜಂಪ್. ಅದು 1 2 3. ವೆರಿ ಗುಡ್. ಜೋರ ಚಪ್ಪಾಳೆ ಬರ್ಲಿ ಸಂಧ್ಯಾ ಅವ್ರಿಗೆ. ಹರ್ಷಿತಾ ಅವರೇ, ಅದನ್ನ ನೋಡಿ ಗಾಬರಿ ಆಯ್ತಾ ನಿಮ್ಗೆ? ಈಸಿ ಅನ್ನಿಸ್ತಾ? ಏನಿಲ್ಲ, ಗಾಬರಿ ಏನಾಗಿಲ್ಲ. ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ ಗುರು. ಅವ್ರ ಕಾನ್ಫಿಡೆನ್ಸ್ ಹೋಗಕ್ ಮುಂಚೆ ಆಟ ಮಾಡೋಣ ಶುರು. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ವೆರಿ ಗುಡ್. ಅದು 1
ಮೇಡಮ್ ಈಗ ಜಂಪ್ ಮಾಡಬೇಕು. ಅಷ್ಟು ಎಗರ್ಬೇಕು ಎಗರ್ಬೇಕು ಎಗರ್ಬೇಕು. ವೆರಿ ಗುಡ್. ಈಗ 3ನೇ ಮನೆ. ಏಯ್ ಸೂಪರ್, ಗುರಿ ಚೆನ್ನಾಗಿದೆ ಮೇಡಮ್. ಲಾಸ್ಟ್ ಮನೆ ಎಗರ್ಬೇಕು ಎಗರ್ಬೇಕು ಎಗರ್ಬೇಕು. ಅಷ್ಟು ಸೂಪರ್ ಆಗಿ ಆಡಿದ್ರಿ. ಜೋರ ಚಪ್ಪಾಳೆ ಬರಬೇಕು ಸಂಧ್ಯಾ ಹಾಗೂ ಹರ್ಷಿತಾ ಅವ್ರಿಗೆ. ಈಗ ರಿಸಲ್ಟಿನ ಸಮಯ. ನಮ್ಮ ಅತ್ತೆ ಮಕ್ಕಳು ಟೈಮ್ನ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ, ಯಾರು ಎಷ್ಟು ಬೇಗ ಮುಗಿಸಿದ್ರಿ ಅಂತ. ಅದ್ರ ಜೊತೆಗೆ ಈಗ ಯಾರು ಮಡಿಕೆಯಲ್ಲಿ ಎಷ್ಟು ನೀರು ಉಳಿಸ್ಕೊಂಡಿದ್ದೀರಾ ಅಂತ ನೋಡ್ತಾರೆ ಅತ್ತೆ ಮಕ್ಕಳ. ಫಸ್ಟು ಸಂಧ್ಯಾ ಅವರು ಹೊತ್ಕೊಂಡಿರೋ ಮಡಿಕೆಯಲ್ಲಿ ನೀರು ಎಷ್ಟು ಉಳಿದಿದೆ ಅಂತ ಚೆಕ್ ಮಾಡ್ತೀನಿ. ಓಕೆನಾ ಸಂಧ್ಯಾ ಅವರೇ? ಮೇಡಮ್, ಒಂದೇ ಒಂದು ಡ್ರಾಪ್ ನನ್ನ ಕಡೆಯಿಂದ ಕೆಳಗೆ ಚೆಲ್ಲಿದೆ. ಅದನ್ನ ಬೇಕಾದ್ರೆ ಆಮೇಲೆ ನನ್ನ ಬೆವರಿನ ಹನಿ ಸೇರಿಸ್ಬಿಟ್ಟು ಫುಲ್ ಮಾಡ್ಕೊಡ್ತೀನಿ. ಓಕೆನಾ? ನಾನು ಚೀಟಿಂಗ್ ಮಾಡಲ್ಲ. ಸಂಧ್ಯಾ ಅವರಮ್ಮ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ. ಸರಿ ಮಾಡ್ತಾ ಇದ್ದಾಳ ಇಲ್ವಾ? ಇವಳಿಗೆ ಮದ್ದೂರು ವಡೆ ಕೊಡ್ಲಾ ಬೇಡವಾ? ಹರ್ಷಿತಾಗೆ. ಆದರೆ ಟೈಮಿಂಗ್ ಅಲ್ಲಿ ಯಾರು ಫಸ್ಟ್ ಮುಗಿಸಿದ್ದಾರೆ ಅದು ತಿಳ್ಕೊಂಬಿಡೋಣ ಅಲ್ವಾ? ಕ್ಯೂರಿಯಾಸಿಟಿ ಇರುತ್ತಲ್ವಾ, ತಿಳ್ಕೊಂಬಿಡೋಣ. ಈಗ ಫಸ್ಟ್ ಆಡ್ದಂತ ಸಂಧ್ಯಾ ಅವರು 3 ಮನೆನ 2 ನಿಮಿಷ 52 ಸೆಕೆಂಡ್ ಅಲ್ಲಿ ಮುಗಿಸಿದಿರಿ. 2ನೇ ಸಾರ್ತಿ ಆಕಾಡಕ್ಕೆ ಇಳಿದಂತ ಹರ್ಷಿತಾ ಅವರು 2 ನಿಮಿಷ 32 ಸೆಕೆಂಡ್ ಅಲ್ಲಿ ಮುಗಿಸಿದಿರಾ. ಕಂಗ್ರಾಚುಲೇಷನ್. ಈ ಆಟದಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ನಿಮ್ಗೆ ಅಮೃತ್ ನೋನಿ ಅವ್ರ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆನ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ನಿಮ್ ಕಡೆ ಹಬ್ಬ ಹರಿದಿನ ಎಲ್ಲ ಹೇಗೆ ಆಚರಿಸ್ತೀರಿ? ಯಾವ ಹಬ್ಬ ತುಂಬಾ ಜೋರಾಗಿ ಆಚರಿಸ್ತೀರಿ? ನಮ್ ಚೌಡೇಶ್ವರಿ ಜಾತ್ರೆ ನಡೀತೆ, ಅದು ತುಂಬಾ ಗ್ರ್ಯಾಂಡ್ ಆಗಿ ಸಖತ್. ಅದು ವರ್ಷಕ್ಕೆ ಒಂದೇ ಸಲ ಬಾಕ್ಲ ಯಾವ ತಿಂಗಳಲ್ಲಿ? ಏಪ್ರಿಲ್ ಇವಾಗ ಆಗೋಯ್ತು. ಏನೆಲ್ಲ ಮಾಡ್ತೀರಿ ಅವತ್ತಿನ ದಿನ? 2 ದಿನನೂ ಸ್ವೀಟೇ, ಅಂದ್ರೆ ಉಗಾದಿ ಹಬ್ಬದವರೆಗೂ ಮಾಡಂಗೆ ಇಲ್ಲ ನಾನ್ ವೆಜ್. ಯಾಕಂಗೆ? ಅದು ಕಂಟು ಮುಂತ ಏನು ಆಗ್ಬಾರ್ದು, ಮಡಿಯಿಂದ ಇರ್ಬೇಕು. ಹೌದು, ಅದಕ್ಕೆ ಉಗಾದಿ ಹಬ್ಬವರೆಗೂ ನಾನ್ ವೆಜ್ ಮಾಡಂಗಿಲ್ಲ. ಅವಾಗಂತ ದೋಸೆ ಇಡ್ಲಿ ಒಗ್ಗರಣೆ ಹಾಕಂಗೆ ಇರ್ಲಿಲ್ವಂತೆ. ಈಗ ಪರವಾಗಿಲ್ಲ, ಒಂದ್ ಸ್ವಲ್ಪ ದೋಸೆ ಇಡ್ಲಿ ಮಾಡ್ಕೊಳ್ಳೋ. ಅವಾಗಂತೂ ಏನು ಇಲ್ಲ, ಬರೀ ಅನ್ನ ಸಾಂಬಾರು ಉಪ್ಸಾರು ಹಂಗೆ. ಬಟ್ ನಾನ್ ಒಂದ್ ವಿಷಯ ಕೇಳ್ಪಟ್ಟೆ, ಗೌರಿ ಪೂಜೆನ ನಿಮ್ಮಲ್ಲಿ ಗೌರಿ ಹಬ್ಬನ ಆಚರಿಸಲ್ಲ ಅಂತ. ಅಂದ್ರೆ ನಮ್ಮಮ್ಮ ತೀರೋದ್ರು ಅವತ್ತೇ, ಹಬ್ಬದ ದಿನನೇ ತೀರೋದ್ರು. ಅದಕ್ಕೆ ಗೌರಿ ಹಬ್ಬ ಆಚರಿಸ. ಏನಾಗಿತ್ತು? ಏನಾಗಿರ್ಲಿಲ್ಲ, ಕರ್ಕೊಂಡು ಹೋದೋ ಲೋ BP ಆಯ್ತು ಅಂತ. ಒಂದ್ ಅರ್ಧ ಗಂಟೆಗೆ ತೀರೋದ್ರು. ಏನಾಯ್ತು ಅಂತಾನೆ ನಮ್ಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಏನು ಹೇಳಿಲ್ಲ. ಕಾಲ್ ಎಳ್ತಾ ಅಂದ್ರು, ಕರ್ಕೊಂಡು ಹೋದ್ವಿ. ಅಷ್ಟರಲ್ಲಿ ಐಸಿಗೆ ಹಾಕ್ಬೇಕು ಅಂದ್ರು, ಹಾಕಿದ್ರು. ಪುನಃ ಇಲ್ಲ ಆಗಲ್ಲ, ಸಂಜು ಕರ್ಕೊಂಡು ಹೋದ್ದು. ಇಲ್ಲ ಆಗಲ್ಲ, ಅಪೋಲೋದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಂಗಾಗಿ ಆ ಅರ್ಧ ದಾರಿಲೇ ಆಂಬುಲೆನ್ಸ್ ಅಲ್ಲೇ ತೀರೋದ್ರು. ಅದಕ್ಕೆ ನೀವು ಗೌರಿ ಹಬ್ಬನೇ ಆಚರಿಸಲ್ಲ? ಅಂದ್ರೆ ಮರಿಬಾರ್ದು, ಯಾವುದೇ ಕಾರಣಕ್ಕೂ. 2 ಮಕ್ಳಿದ್ದಾರೆ, ಹೆಣ್ಮಕ್ಳು ಗಂಡ್ಮಕ್ಳಿಲ್ಲ. ಅವ್ರು ನಮ್ಮನ್ನ ಮರಿಬಾರ್ದು ಅಂತ ಅವತ್ತೇ ತೀರೋಗಿದ್ದಾರೆ. ಯಾವತ್ತೂ ಮರೆಯಕ್ಕೆ ಆಗಲ್ಲ. ಬಟ್ ಅದನ್ನ ತಲೆಯಿಂದ ತೆಗೆದ್ಬಿಡಿ. ನಿಮ್ ತಾಯಿ ನಿಮ್ ಜೊತೆಗೆ ಯಾವಾಗ್ಲೂ ಇರ್ತಾರೆ, ನಿಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ. ಅದಕ್ಕೆ ಇವತ್ತು ಜೀವನದಲ್ಲಿ ಇಷ್ಟು ಖುಷಿ ಖುಷಿಯಾಗಿ ಆರಾಮಾಗಿದ್ದೀರಾ ಅಲ್ವಾ? ಒಳ್ಳೆ ಗಂಡ, ಒಳ್ಳೆ ಅದೇನಾದ್ನಿ ಎಲ್ಲೂ ಸಿಕ್ಕಿದ್ದಾರೆ, ಮಕ್ಳಿದ್ದಾರೆ, ಚೆನ್ನಾಗಿರೋ ಮಕ್ಳಿದ್ದಾರೆ. ಸೊ ಖುಷಿಯಾಗಿದ್ದೀರಿ. ಇದಕ್ಕೆಲ್ಲ ಕಾರಣ ನಿಮ್ ತಾಯಿ ಮೇಲ್ಗಡೆನ ನಿಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಗೌರಿ ಹಬ್ಬ ಮಾಡುವಾಗ ದಯವಿಟ್ಟು ಆಚರಣೆ ಮಾಡಿ. ಇನ್ಮೇಲೆ ಗೌರಿ ರೂಪದಲ್ಲಿ ನಿಮ್ ತಾಯಿನೇ ಬರ್ತಾರೆ ಅನ್ಕೊಳ್ಳಿ ಅಲ್ವಾ? ಸೊ ಇನ್ ಮುಂದೆ ಗೌರಿ ಹಬ್ಬನ ನೀವು ಆಚರಿಸ್ಬೇಕು. ಇದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವು ಯೋಚನೆ, ಓಕೆನಾ? ನಿಮ್ಗೆ ಯಾವಾಗ್ಲೂ ನಗ್ನಗ್ತಾ ಇರಿ, ಓಕೆನಾ? ಹೌದು. ಈಗ ಅದನ್ನೆಲ್ಲ ಮರ್ತು ಬಿಟ್ಟು ಇವಾಗ ಆಟದ ಕಡೆ ಹೋಗೋಣ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ನನ್ನನ್ನು ಕರಿತಾ ಇದಾರೆ ಅವರು, ಅಲ್ವಾ? ಸೂಪರ್. ಈಗ ಇದೇ ಖುಷಿಲಿ ನೆಕ್ಸ್ಟ್ ಆಟಕ್ಕೆ ಹೋಗೋಣ. ಆಟ ಏನು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗ್ತಿರ್ಬೇಕು. ಅಲ್ಲಿ ಚಂದ್ರಿಕೆಗಳನ್ನ ಇಟ್ಟಿದ್ದಾರೆ. ಚಂದ್ರಿಕೆಗಳಿಂದ ಹೋಗಿ ಗೂಡನ್ನ ತಂದು ಬುಟ್ಟಿಲಿ ಹಾಕ್ಬೇಕು. ಯಾರು ಜಾಸ್ತಿ ಹಾಕ್ತೀರಿ ಅವ್ರ ವಿನ್ನರು. ಈ ಆಟನ ಆಡ್ತಿರೋರು ಶ್ವೇತಾ ಹಾಗೂ
ಕಲ್ಪನಾ ಅವರು ಬರ್ಲಿ, ಜೋರ ಚಪ್ಪಾಳೆ. ಇದಕ್ಕೆ ನಾನ್ ನಿಮ್ಗೆ ಕೊಡ್ತಾ ಇರುವಂತ ಕಾಲಾವಕಾಶ 5 ನಿಮಿಷಗಳು. ಪೊಸಿಷನ್ ತಗೊಳ್ಳಿ, ನೀವು ಪೊಸಿಷನ್ ತಗೊಳ್ಳಿ. ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಗಾಯತ್ರಿ 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 ನಿಮ್ ಕಡೆ ನೀವು ಸಪೋರ್ಟ್ ಮಾಡ್ಕೊಳ್ಳಿ. ಕಲ್ಪನಾ 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 ಕಲ್ಪನಾ. ಕಲ್ಪನಾ 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 ಬುಟ್ಟಿ ತುಂಬಾಯ್ತು. ಆಕ್ಚುಲಿ ಈ ನಮ್ ಪ್ರಕೃತಿಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆ, ಎಷ್ಟೆಲ್ಲ ವಿಸ್ಮಯಗಳಿದೆ ಅಂದ್ರೆ, ಒಂದು ಹುಳ ಅದು ತನ್ನ ಪೊರೆನ್ ಬಿಡುತ್ತೆ. ಅದು ಆಮೇಲೆ ನಾವು ರೇಷ್ಮೆಯನ್ನ ತೆಗೆದು ಬಿಟ್ಟು ಅದರಲ್ಲಿ ರೇಷ್ಮೆ ನೇಯ್ದು ಸೀರೆ ಮಾಡಿ ಕೊನೆಗೆ ಅದನ್ನ ದೇವ್ರಿಗೆ ಗುಡಿಸ್ತೀವಿ, ಅದನ್ನ ಮುತ್ತೈದೆಯರಿಗೆ ಕೊಡ್ತೀವಿ ಅಲ್ವಾ. ಆಕ್ಚುಲಿ ನಮ್ ಪ್ರಕೃತಿಲಿ ಎಷ್ಟೊಂದು ವಿಸ್ಮಯ ಇದೆ. ಕಣ್ಣು ತೆಗೆದು ನಾವು ಅದನ್ನ ನೋಡ್ಬೇಕು, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಕಲ್ಪನಾ ಕಲ್ಪನಾ 3 ನಿಮಿಷ ಆಯ್ತು. ಕಲ್ಪನಾ ಕಲ್ಪನಾ ಕಲ್ಪನಾ. ಕಾಲಿನೇ ಆಯ್ತು ಚಂದ್ರಿಕೆ, ಇನ್ನೊಂದು ಕೊಡಿ. ಲಾಸ್ಟ್ 1 ನಿಮಿಷ ಉಳಿದಿದೆ. ಐದು, 4, 3, 2, 1. ಈಗ ಅಳತೆ ಮಾಡುವಂತ ಸಮಯ. ಈ ಅರ್ಹತೆ ಇರುವಂತ ಏಕೈಕ ಹಾಲಿವುಡ್ ವ್ಯಕ್ತಿ, ಇಲ್ಲಿರೋ ಒಂದೇ ಒಂದು ಗಂಡಸು, ಶ್ವೇತಾ ಅವ್ರ ಯಜಮಾನ್ರು ಬರ್ಬೇಕಾಗಿ ವಿನಂತಿ. ಅಣ್ಣ ಬಾರಣ್ಣ. ಅಣ್ಣ ನಿಮ್ಮ ಹೆಸರು? ಅಶೋಕ್ ಅಣ್ಣ. ಇವಾಗ ನೀವೇ ತೀರ್ಪುಗಾರರು. ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಮೋಸ ಮಾಡಂಗಿಲ್ಲ. ಇಲ್ಲಿ ನಿಂತಿರೋರು ಯಾರು? ಈ ಕಡೆ ಅಕ್ಕ, ಆ ಕಡೆ ಪಕ್ಕದಲ್ಲಿರೋದು ಹೆಂಡತಿ. ಅಕ್ಕ ಮತ್ತೆ ಹೆಂಡತಿ ನಡುವೆ ನ್ಯಾಯಯುತವಾಗಿ ನಡ್ಕೋಬೇಕು. ಒಂಚೂರು ಆ ಕಡೆ ಈ ಕಡೆ ಆದ್ರೆ ಮನೆಗೆ ಹೋದ್ರೆ ಚೆನ್ನಾಗಿ ಬೀಳುತ್ತೆ. ಹೊಡಿತಾರೆ ಅಕ್ಕ. ಓಕೆ, ಈಗ ನಾನು ತೂಕ ಹಾಕಿಸ್ತಾ ಇದ್ದೀನಿ. ತೀರ್ಪುಗಾರರೇ, ಮೊದಲು ಯಾರ್ದು ಇಡೋಣ? ಅಕ್ಕ ಅವ್ರದ್ದು. ಪೂಜ್ಯನೀಯ ಅಕ್ಕ ಅವರೇ ನೋಡಿ. 510. 510. ಎಷ್ಟಿರ್ಬೋದಣ್ಣ? ಹಂಗೆ ತೂಕ ಕೇಳೋಣ. ಹಂಗೆ ಗೊತ್ತಾಗಲ್ಲ, ಒಂದು ನೋಡ್ಮ 600 ಗ್ರಾಮ್ 600 ಬರ್ಬೋದಾ? ಸರಿ. ಶ್ವೇತಾ ಅವ್ರಿಗೆ ಅಣ್ಣ ನೋಡು, ಇಷ್ಟೇ ಇದ್ರ ಮೇಲೆ ನಾನು ಆಯ್ತಣ್ಣ. ಥ್ಯಾಂಕ್ ಯು ಸೋ ಮಚ್ ತೀರ್ಪುಗಾರರಿಗೆ. ಹಾಗೆ ಶ್ವೇತಾ ಅವರು ಅದ್ಭುತವಾಗಿ ಹಾಡು ಗೆದ್ದಿದ್ದಕ್ಕೆ ಅವ್ರಿಗೆ ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಸಿಗ್ತದೆ ಅತ್ತೆ ಮಕ್ಕಳ.
ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಈ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ಟು ನಿಮ್ಗೆ. ಇದರಲ್ಲಿ ಸ್ಯಾನಿಟೈಸರ್ ಇದೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮನೆನ ಸ್ಯಾನಿಟೈಸ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹಾಗೆ ಕೊರೋನಾನ ನಿಮ್ ಇಡೀ ಫ್ಯಾಮಿಲಿಯಿಂದ ದೂರ ಇಡಿ. ಕಂಗ್ರಾಚುಲೇಷನ್. ವೆಲ್ಕಮ್ ಬ್ಯಾಕ್. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಈಗ ನಮ್ಮ ಅತ್ತೆ ಮಕ್ಕಳು ಒಂದು ಹೊಸ ಪ್ರಾಪರ್ಟಿನ ತಂದು ಇಟ್ಬಿಟ್ಟಿದ್ದಾರೆ. ಇದನ್ನ ಅಡ್ಡವ್ರು ಯಾರು? ಗಂಡಸರು ಯಾರಿದ್ದೀರಾ ಇಲ್ಲಿ? ಸರ್ ನೀವ್ ಯಾಕೆ ಯೋಚನೆ ಮಾಡಿ ಎತ್ತುತ್ತಾ ಇದ್ದೀರಾ? ಎತ್ತಿ ಸರ್ ಜೋರಾಗೆ. ಸದ್ಯಕ್ಕೆ ಇಲ್ಲಿರೋಂತ ಏಕೈಕ ಗಂಡಸು ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ಅಣ್ಣ ಇವತ್ತು ಇವ್ರು ಯಾರನ್ನೂ ನೋಡ್ಬೇಡಣ್ಣ, ನಾನು ಇದೀನಣ್ಣ. ಯಾವನಾದ್ರೂ ಏನಾದ್ರು ಅನ್ಲಿ ನೋಡಿ ಎಂಟಿ ಖುಷಿ. ಹಾಲಿವುಡ್ ಬಂದ ತಕ್ಷಣ ಫುಲ್ ಸ್ಯಾಂಡಲ್ವುಡ್ ಖುಷಿ. ಅಣ್ಣ ಹಾಲಿವುಡ್ ಸ್ಯಾಂಡಲ್ವುಡ್ ಹೆಂಗ್ ನಡೀತಾ ಇದೆ ಅಣ್ಣ ಜೋಡಿ? ಯಾವತ್ತಾದ್ರೂ ಹಾಲಿವುಡ್ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ ಹೆಂಗಸ್ರನ್ನ? ಯಾವ ಪಿಕ್ಚರು? ರಾಬರ್ಟ್ ಹಾಲಿವುಡ್ ಮೂವಿನೇನ್ರ? ನಮ್ ದಚ್ಚು ಮಾಡಿರೋ ಕನ್ನಡ ಹೆಸರು ಹಾಲಿವುಡ್. ಕರೆಕ್ಟ್, ಹೆಸರು ಹಾಲಿವುಡ್, ಅದಕ್ಕೆ ನೀವು ಹಾಲಿವುಡ್ ಅಂತ ಇದ್ದೀರಾ. ಅದನ್ನ ಚೆನ್ನಾಗಿತ್ತ ರಾಬರ್ಟ್ ಪಿಕ್ಚರು? ಯಾವ ಸಾಂಗ್ ಇಷ್ಟ ಅದ್ರಲ್ಲಿ? ಕಣ್ಣ ಒಡಿಯಾಕ ಏನ್ ಹೇಳಿದ್ರು ಆ ಮೇಡಮ್ ಒಡೆ ಕೊಡಿ ಮೇಡಮ್ ಅಂತಿದ್ದೀರಾ. ಈಗ ಈ ಆಟದ ಹೆಸರು ಏನ್ ಗೊತ್ತಣ್ಣ? ತಿನ್ ವಡೆ. ಈಗ ಆ ವಡೆನ ನೀವು ತಿನ್ಬೇಕಣ್ಣ. ಏನಾಗಿರುತ್ತೆ ಅಂದ್ರೆ ಅಲ್ಲೊಂದ್ ದಾರ ಇರುತ್ತಣ್ಣ, ಅದನ್ನ ನಿಮ್ಮ ಹೆಬ್ಬೆಟ್ಟು ಕಟ್ಟಿರ್ತೀವಣ್ಣ. ಆ ಹೆಬ್ಬೆಟ್ಟು ಮೇಲ್ ಹೋಗ್ತಿದ್ದಂಗೆ ದಾರ ಕೆಳಗ್ ಬರುತ್ತಣ್ಣ. ವಡೆನ ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಆಯ್ತಲ್ಲ ಕಡೆ ಪಕಡಿ ಜುಮ್ಮ ಅಂತ ತಿನ್ಕೊಂಡ್ಬಿಡ್ಬೇಕು. ಹೆಂಗ್ ತಿನ್ಬೇಕು? ಹಂಗೆ ಓಕೆನಾ? ಹಂಗ್ ತಿನ್ಕೊಂಡ್ಬಿಡ್ಬೇಕು. ಎಷ್ಟು ಬೇಗ ವಡೆನ್ ತಿಂತೀರಾ ಅಂತ ನೋಡ್ತೀನಿ. ನಾನ್ ನಿಮ್ಗೆ 2 ನಿಮಿಷ ಕೊಡ್ತೀನಿ ಕಾಲಾವಕಾಶ. 2 ನಿಮಿಷದಲ್ಲಿ ನೀವು ಇಷ್ಟು ವಡೆನ ತಿಂದು ಮುಗಿಸ್ಬೇಕು. ಆವಾಗ ನಿಮ್ಗೆ ಸೂಪರ್ ಆಗಿರೋ ಒಂದು ಗಿಫ್ಟ್ ಕೊಡಿಸ್ತೀನಿ. ರೆಡಿನಾ? ಬಂದ್ ನಿಂತ್ಕೊಳ್ಳಿ. ಅತ್ತೆ ಮಕ್ಕಳ ಬರ್ರೋ. ಕಾಲ್ ಮೇಲೆ ಎತ್ತಿದ್ರೆ ವಡೆ ಕೆಳಗ್ ಬರುತ್ತೆ. ವಡೆ ಕೆಳಗ್ ಬಂದ್ರೆ ಬಾಯಿ ಓಪನ್ ಆಗುತ್ತೆ. ಬಾಯಿ ಓಪನ್ ಆದ್ಮೇಲೆ ವಡೆನ ಕ್ಯಾಚ್ ಹಾಕೋಬೇಕು. ಇಷ್ಟೇ ಓಕೆನಾ? ಹೆಂಗ್ ಕ್ಯಾಚ್ ಹಾಕೋಬೇಕು? ರೆಡಿನಾ? ಸೂಪರ್. ಈಗ ಅಶೋಕ್ ಅಣ್ಣಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಲ್ಲಾರು. ಸೊ ನಾನ್ ನಿಮ್ಗೆ 2 ನಿಮಿಷ ಅಂತ ಅನ್ಕೊಂಡೆ ಅಣ್ಣ. ನಿಮ್ ಒಳ್ಳೆತನ ನೋಡಿ ನನ್ ಮನ್ಸು ಕರಗಿ 3 ನಿಮಿಷ ಕೊಡ್ತಾ ಇದೀನಿ ಅಣ್ಣ. 3 ನಿಮಿಷದಲ್ಲಿ ತಿಂದು ಬಿಸಾಕಣ ಅದನ್ನ. ಒಂದ್ ವಡೆ ಯಾವ ಮೂಲೆದು. ನಮ್ಮ ಅಶೋಕ್ ಅಣ್ಣನ್ ಬಗ್ಗೆ ಇನ್ನೂ ಯಾವನಿಗೂ ಗೊತ್ತಿಲ್ಲ. ಇಲ್ಲಿ ನೋಡ್ಕೊಳ್ಳಿ ಹೆಂಗೆ ಅಂತ ಇವಾಗ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅಶೋಕಣ್ಣ ಕೈ ಹಿಡ್ಕೊಳಂಗಿಲ್ಲ, ಕೈ ಬಿಟ್ಬಿಡೋಣ. ಹಂಗೆ ಕೈ ಹಿಡಿಯಂಗಿಲ್ಲ, ಕೈ ಹಿಡಿದ್ರೆ ಫೌಲು. ಕೈ ಹಿಡಿಯಂಗಿಲ್ಲ ಅಷ್ಟೇ ಅಣ್ಣ. ಕೈ ಹಿಡಿಯಂಗಿಲ್ಲ ಅಣ್ಣ. ಆಯ್ತಲ್ಲ ಅಗಡಿ ಪಕಡಿ ಆಗಿದೆ. ಜುಮ್ಮ ಆಯ್ತು ಅಗಡಿ ಪಕಡಿ ಅಣ್ಣ. ಕಾಲ್ ಮುಂದಕ್ಕೆ ನೀಡೋಣ ಹೋಗ್ಲಿ. ಕೈ ಬಿಡಿ ನಟರಾಜ ತಾಂಡವ ಆಡ್ತವ್ರಿ ಇವಾಗ. ಅಣ್ಣ ಒಂದ್ ನಿಮಿಷ ಪಾಸ್ ಮಾಡ್ರ. ಅಣ್ಣ ನೀವು ಇಲ್ಲಿ ನಟರಾಜ ತಾಂಡವ ಆಡ್ದಂಗ ಆಡ್ತಾ ಇದೀರ ಅಣ್ಣ. ನಿನ್ನ ನೋಡಿದ್ರೆ ಅಲ್ವಾ? ಈಗ ನಟರಾಜ ಅಂದ್ರೆ ಯಾರು? ಅರ್ಧನಾರೀಶ್ವರ. ಇಲ್ಲಿ ನರ ಡಾನ್ಸ್ ಮಾಡುವಾಗ ಇಲ್ಲಿ ನಾರಿ ಒಳ್ಳೆ ಪರದಾಡ್ತಾವ್ರೆ ಸರ್ ನಿಮ್ ನಾರಿ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಅರ್ಧನಾರೀಶ್ವರ ಅಂದ್ರೆ ಶಿವ ಪಾರ್ವತಿ ಇಬ್ರು ಇರ್ಬೇಕು ಯಾವತ್ತು. ಅವಾಗ ಜೀವನ ಸೂಪರ್ ಆಗಿ ನಡೆಯೋದು ಅಲ್ವಾ? ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ಏನಪ್ಪ ಸಪೋರ್ಟ್ ಅಂದ್ರೆ ಮೇಡಮ್ ಒಂದ್ ಫಿಂಗರ್ ಇಟ್ಕೊಳ್ಳಿ, ಹಿಂಗೆ ಒಂದ್ ಕೈ ಇಟ್ಕೊಳ್ಳಿ ಇಷ್ಟೇ. ಅವ್ರು ನಿಮ್ಗೆ ಹಿಂಗ್ ಸಪೋರ್ಟ್ ಕೊಡ್ತಾರೆ. ನೀವು ಅದನ್ನ ಇಟ್ಕೊಂಡು ತಿನ್ಬೇಕು. ಇದು ಏನ್ ಗೊತ್ತಣ್ಣ, ಸ್ವಲ್ಪ ರೊಮ್ಯಾನ್ಸ್ ಜಾಸ್ತಿ ಇರ್ಲಿ ಅಂತ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಕೈ ತೆಗಿಯೋಣ, ಹಾಕೊಳ್ಳೋಣ. ಇಷ್ಟೇ ಸಪೋರ್ಟ್. ಕಾಲ್ ಮುಟ್ಟಂಗಿಲ್ಲ ನೀವು. ರೆಡಿನಾ? ಕಾಲನ್ನ ನೀವು ಮುಟ್ಟಂಗಿಲ್ಲ, ಇವರು ಮುಟ್ಟಂಗಿಲ್ಲ. ಇಷ್ಟೇ ಸಪೋರ್ಟ್. ನಾ ಪ್ರೀತಿಯಿಂದ ಒಂದ್ಸಲ ಹೆಂಡ್ತೀನಿ ನೋಡಿ ಐ ಲವ್ ಯು ಅಂತ ಹೇಳಿ. ನನ್ನದಲ್ಲ ಗೊತ್ತಾ? ಇವ್ರಿಗೆ ಹೇಳಿ. ಅವ್ರು ನೋಡ್ಕೊಂಡು ಹೇಳಿ, ಬೈಯಲ್ಲ. ಐ ಲವ್ ಯು ಶ್ವೇತಾ. ಅತ್ತೆ ಮಕ್ಕಳ ಟೈಮರ್ ಸ್ಟಾರ್ಟ್.
ಎತ್ತಣ 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 ಅಷ್ಟೇ 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 ನೀಡ್ರಿ ಕಾಲ್ ನೀಡ್ರಿ ಅಷ್ಟೇ ಅಷ್ಟೇ ಅಣ್ಣ ಅಷ್ಟೇ ಅಣ್ಣ ಉದ್ದ ಅಷ್ಟೇ ನೀಡ್ರಿ ಕಾಲು ಉದ್ದ ನೀಡ್ರಿ ಅಷ್ಟೇ ಅಷ್ಟೇ ಬಂತು 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 ಕಾಲ್ ಮುಟ್ಟಂಗಿಲ್ಲ ಕಾಲ್ ಮುಟ್ಟಂಗಿಲ್ಲ ಉದ್ದ ನೀಡ್ರಿ ಉದ್ದ ನೀಡ್ರಿ ನೀಡ್ರಿ ಇದು ಕಾಲು ಉದ್ದ ಈ ಫುಲ್ ನೀಡ್ಬೇಕು ಹಿಂಗೆ ನೀವು ಇವಾಗ ಫುಲ್ ನೀಡ್ರಿ ಮೇಡಮ್ ಇದೇನು ಆಪರೇಷನ್ ಮಾಡ್ತಾ ಇದೀರಾ? ಕಂಡೆ ಮಂಡಿ ಸರಿಗಿದೆಯಾ ಅಲ್ವಾ ನೋಡ್ತಾವ್ರೆ, ಚಿಪ್ಪು ವರ್ಕ್ ಆಗ್ತಾ ಇದೆಯಾ? ಹಾ ಕಮಾನ್ ಅಣ್ಣ, ಅಷ್ಟೇ ಅಷ್ಟೇ ಅಣ್ಣ ಅಷ್ಟೇ ಅಣ್ಣ ಅಷ್ಟೇ ಅಣ್ಣ ಅಷ್ಟೇ. ನೀವು ಬರೀ ಮದ್ದೂರು ವಡೆ ತಿಂತಾ ಇರ್ತೀರ, ಯಾವಾಗ್ಲೂ ಬೋರ್ ಹೊಡೆದಿರುತ್ತೆ ಅಂತ ಉದ್ದಿನ ವಡೆ ಬೆಂಗಳೂರಿಂದ ಕೈಯಾರೆ ಮಾಡ್ಕೊಂಡ್ ಬಂದೆ, ರುಬ್ಬಿ 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 ನೋಡಿದ್ರಿ ಒಳಗೆ ಹಳ್ಳಿ. ಬೇಗ ಇನ್ನ 30 ಸೆಕೆಂಡ್ ಅಷ್ಟೇ ಇರೋದು, ಬೇಗ ಬೇಗ ಅಣ್ಣ. ಚೆನ್ನಾಗಿಲ್ಲ ಅಲ್ವಾ? ಬೇಡವಾ ಅಣ್ಣ ಮದ್ದೂರು ವಡೆ? ಸರಿ ಹಂಗಾದ್ರೆ ಇವಾಗ ಆಟನ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಅಣ್ಣ. ಈಗ ನೀವು ಕಾಲ್ ಎತ್ತೀರಾ, ಎಂಟಿ ತಿಂತಾರೆ, ಓಕೆನಾ? ಇದಕ್ಕೆ ನಾನು ನಿಮ್ಗೆ 1 ನಿಮಿಷ ಕೊಡ್ತೀನಿ. ಮೇಡಮ್ಗೆ ಹೇಳಿ ಆಲ್ ದ ಬೆಸ್ಟ್ ಅಂತ. ಎತ್ತಣ್ಣ ಕಾಲು, ಕಾಲು ಹಿಡಿಯಂಗಿಲ್ಲ, ಕಾಲು ಹಿಡಿಯಂಗಿಲ್ಲ ಅಣ್ಣ. ಕೈ ಕೈ ಜಗಕ್ಕಾಗ್ಲಿಲ್ಲ, ಅದು ಬಾಯಿಗೆ ಸಿಕ್ಕುದಿಲ್ಲ ಅದು. ಕಾಲು ಹಿಡಿಬೇಕು. ಪಾಪ ಅಣ್ಣಂಗೆ ಏನೆಲ್ಲ ಟಾಸ್ಕ್. ಮೇಡಮ್ ಅಷ್ಟೊಂದು ಇಷ್ಟ ನಾವು ಉದ್ದಿನ ವಡೆ ಅಂದ್ರೆ ಕೊಯ್ಯಲ್ಲಿ ಹಾಕಕ್ ತಿಂತವ್ರ ಅವಾಗಿಂದ. ಏನಣ್ಣ ಕಾಲಿಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಣ್ಣ ಅಣ್ಣ. ಇನ್ಮೇಲೆ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋಟ್ಲಿಗೆ ಹೋಗ್ತಿರಲ್ಲ, ಪ್ರೀತಿಯಿಂದ ಇದೇ ತರ ವಡೆ ತಗೊಂಡು ದಾರ ಕಟ್ಕೊಂಡು ತಿನ್ಬೇಕು, ಓಕೆ? ಟೈಫಲ್ಲಿ ವಡೆನೇ ತಿನ್ನಲ್ಲ ಅಲ್ವಾ ನೀವು? ಬಟ್ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು, ಇಬ್ರಿಗೂ ಬರ್ಲಿ ಜೋರ ಚಪ್ಪಾಳೆ. ಹೆಂಡತಿ ಪ್ರೀತಿಯಿಂದ ತಿನ್ಸಿ, ಅವ್ರು ತಿನ್ಸ್ತಾರೆ. ವಡೆ ಕೊಟ್ಟು ಪ್ರಪೋಸ್ ಮಾಡಿರೋದನ್ನ ನಾನು ಇವತ್ತೇ ನೋಡಿದ್ದು. ಅಣ್ಣಗೆ ಮೊದ್ಲೇ ಆ ವಡೆ ಕಂಡ್ರೆ ಆಗಲ್ಲ, ಐ ಹೇಟ್ ಯು ಅಂತ ಲುಕ್ ಕೊಟ್ರು. ವಡೆ ಯಾವತ್ತೂ ತಿನ್ಸ್ಬಿಡ, ಐ ಹೇಟ್ ಯು ಅಂತ. ಬಟ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮ್ಗೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ ಅತ್ತೆ ಮಕ್ಕಳ. ಅದ್ಭುತವಾಗಿ ಆಡಿರೋದಕ್ಕೆ ನಿಮ್ಗೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್ ಸಿಗ್ತದೆ. ಕಂಗ್ರ್ಯಾಚುಲೇಷನ್. ಈಗ ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿನ ತಂದಿಟ್ಟಿದ್ದಾರೆ. ಏನಿದೆ ಅಲ್ಲಿ? ಬಲೂನ್ ಇದೆ, ಬಕೆಟ್ ಇದೆ, ಬಕೆಟ್ ಅಲ್ಲಿ ನೀರಿದೆ, ಅದ್ರೊಳಗೆ ವಾಟರ್ ಬಲೂನ್ ಇದೆ. ಈ ಆಟ ಏನು ಅಂತ ಹೇಳಕ್ ಮುಂಚೆ ಆಟ ಆಡೋ ಇಬ್ರು ಮಹನೀಯರು ಯಾರು ಅಂತ ಹೇಳ್ತೀನಿ. ಆಟಕ್ಕೆ ಹಿಡಿತಾ ಇರೋ ಇಬ್ರು ಮಹನೀಯರು, ಒಂದು ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಅವರು, ಮತ್ತೊಂದು ಅವರ ಮಹಾರಾಣಿ ಧರ್ಮಪತ್ನಿ ಶ್ವೇತಾ ಅವರು. ಬರ್ಲಿ ಜೋರ ಚಪ್ಪಾಳೆ, ಬನ್ನಿ ಮೇಡಮ್. ಈಗ ಮದ್ವೆಯಾಗಿ ಎಷ್ಟು ವರ್ಷ ಆಯ್ತು ನಿಮ್ಗೆ? 17 ವರ್ಷ ಆಯ್ತಲ್ಲ? 17 ವರ್ಷ ಆಗಿದೆ ಮದ್ವೆಯಾಗಿ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ತೀವಿ. ಅಲ್ಲೇನಾದ್ರೂ ಅರ್ಥ ಸರಿಗ ಆಗಿಲ್ಲ ಅಂದಾಗ ಬಲೂನ್ ಇದೆ ನೋಡಿ, ಅದನ್ನ ತಗೋತೀರಾ, ರಪ್ ಅಂತ ಅವ್ರಿಗೆ ಹೊಡಿತೀರಾ. ತಪ್ಪುತ್ರ ಕೊಟ್ರೆ, ಅವ್ರು ತಪ್ಪುತ್ರ ಕೊಟ್ರೆ ಏನ್ ಮಾಡ್ತೀರಾ? ಬಲೂನ್ ತಗೊಂತೀರಾ, ರಪ್ ಅಂತ ಅವ್ರಿಗೆ ಹೊಡಿತೀರಾ. ಇಷ್ಟೇ ಆಟ, ತುಂಬಾ ಸಿಂಪಲ್ ಮೇಡಮ್. ನಿಮ್ಮಿಬ್ರು ಬಗ್ಗೆನೇ ಕ್ವೆಶ್ಚನ್, ಅದ್ರ ಜೊತೆಗೆ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ ಇರುತ್ತೆ, ಓಕೆನಾ? ಇದೆರಡು ಸೇರಿ ಮಿಕ್ಸ್ ಮಾಡಿ ಕ್ವೆಶ್ಚನ್ಗಳನ್ನ ತಂದಿದ್ದೀನಿ. ಮೊದಲನೇ ಕ್ವೆಶ್ಚನ್ ಯಾರಿಗೆ ಕೇಳ್ತಾ ಇದ್ದೀನಿ ಅಂದರೆ, ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಅಣ್ಣ. ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ನಿಮ್ಮ ಹೆಂಡತಿಯ ಹುಟ್ಟು ಹಬ್ಬದ ದಿನ ಯಾವ್ದು? 25/85. 25/85. ಕರೆಕ್ಟಾ? ಸರಿ ಹೇಳಿ ಅಮ್ಮ. ಕರೆಕ್ಟ್ ಅಮ್ಮ? ನನ್ಗೇನ್ ಗೊತ್ತು, ಸೊಸೆ ಬರ್ಡೇ ಅನ್ಬೇಡಿ. ಮಗ ಹೇಳಿದೆಲ್ಲ ಕರೆಕ್ಟ್ ಅನ್ನಂಗಿಲ್ಲ. ಕರೆಕ್ಟಾ? ಓಕೆ, ಅಂದ್ರೆ ಇದು ಚೆಕ್ ಮಾಡಿದಷ್ಟೇ, ಇದು ಸ್ಯಾಂಪಲ್ ಊಫಿ ಕ್ವೆಶ್ಚನ್ ಇದು. ಈಗ ಎರಡನೇ ಕ್ವೆಶ್ಚನ್ ಅಲ್ಲ, ರೆಡಿನಾ? ನಿಮ್ಮ ಪ್ರಿಯ ಪತ್ನಿಯ ರಾಶಿ ಮತ್ತು ನಕ್ಷತ್ರ ಯಾವುದು? 5 4 3
ಎರಡು ಒಂದು ಡಡಣ್. ಅಣ್ಣ ಅವ್ರ ರಾಶಿ ನಕ್ಷತ್ರ ಗೊತ್ತಿದೆಯೋ ಅಲ್ವೋ, ಇವತ್ತು ನಿನ್ನ ರಾಶಿಗೆ ಶನಿ ಒಕ್ಕರ್ಸ್ಕೊಂತಣ್ಣ. ಎತ್ಕೊಳ್ಳಿ ಮೇಡಮ್, ತೆಗ್ದು ಒಂದು ರಪ್ಪೊಂದು ಬೀಸಿ ಮೇಡಮ್, ಹೇಳ್ತೀನಿ. ಈಗ ಶ್ವೇತಾ ಅವರೇ ಹೇಳ್ತಾರೆ ಅವ್ರ ರಾಶಿ ನಕ್ಷತ್ರ ಯಾವುದು ಅಂತ. ಋಷಭ ರಾಶಿ ನಕ್ಷತ್ರ ಮೃಗಶಿರ. ಮೃಗಶಿರ ನಕ್ಷತ್ರ ವೃಷಭ ರಾಶಿ. ಹಾ, ರೆಡಿನಾ? ಈಗ ಎರಡನೇ ಪ್ರಶ್ನೆ ಅಣ್ಣ. ನೀರು ತಂಪಿಗೆ ಅನಿಸ್ತಾ ಇದೆ, ಇನ್ನೊಂದು ಒಡಿ ಅಂತ ತಪ್ಪುತ್ರ ಕೊಡ್ಬೇಡಿ. ಹಾ, ಕರೆಕ್ಟಾಗಿ ಹೇಳ್ಬೇಕು. ಈಗ ನಿಮ್ಮ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಹೆಸರೇನು? ಆಶಾ. ಆಶಾ ಪಕ್ಕ ಆಶಾನಾ ಮೇಡಮ್? ಆಶಾನಾ ಉಷಾನಾ? ಸತ್ಯ ಹೇಳ್ಬೇಕು. ಆಶಾ. ಪಕ್ಕನಾ? ಸೂಪರ್, ಜಾರ ಚಪ್ಪಾಳೆ. ಏನಣ್ಣ ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ರಲ್ಲ, ಸೂಪರ್. ಈಗ ನೆಕ್ಸ್ಟ್ ಕ್ವೆಶ್ಚನ್. ನೀವಿಬ್ರು ನೋಡಿದಂತ ಫಸ್ಟ್ ಪಿಕ್ಚರ್ ಹೆಸರೇನು? ಯಾವ ಶೋಗೆ ಹೋಗಿದ್ರಿ? ಬಾಯ್ ಮೇಲೆ ಕೈ ಇಟ್ಕೊಳ್ಳಿ. ಮಲ್ಲ. ಮಲ್ಲ. ಮಲ್ಲ ಪಿಕ್ಚರ್ ಯಾವ ಶೋ? ಇಲ್ಲ, ಮ್ಯಾಟ್ನಿಗೆ ಹೋಗಿದ್ದು. ಮ್ಯಾಟ್ನಿಗಾ? ಓಕೆನಾ ಮೇಡಮ್? ಹೌದು, ಮಲ್ಲ. ಮಲ್ಲ ಮ್ಯಾಟ್ನಿಗ ಯಾವಾಗ ಹೋಗಿ? ಮ್ಯಾಟ್ನಿಗೆ. ಮ್ಯಾಟ್ನಿನಾ? ಜೋರ ಚಪ್ಪಾಳೆ ಬರಲಿ. ನೆಕ್ಸ್ಟ್ ಕ್ವೆಶ್ಚನ್. ರೆಬಲ್ ಸ್ಟಾರ್ ಅಂಬಿ ಅಣ್ಣನ ಹುಟ್ಟು ಹೆಸರೇನು? ಅಶೋಕಣ್ಣ ಮಾತಾಡಕ್ಕಿಲ್ವಾ? ಈಗ ಮೇಡಮ್ ನೀವು ಹೊಡಿಬೇಕು. ನೀವು ಸರಿಗೆ ಹೊಡೆದಿಲ್ಲ ಅಂದ್ರೆ ನಾನು ಹೊಡಿತೀನಿ. ರೆಡಿನಾ? ನಾನು ಹೋದ್ರೆ ವಾಸ್ತು ಬರುತ್ತೆ. ಸೂಪರ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ಅಣ್ಣ. ನಮ್ಮ ದೇಶದ ರಾಷ್ಟ್ರಪತಿ ಯಾರು? ನಾನೇ ಇಲ್ಲಿ ಏನ್ ಪತಿ ಆಗಿದ್ದೀನೋ ನನಗೆ ಗೊತ್ತಿಲ್ಲ ತಾಯಿ, ನೀನು ರಾಷ್ಟ್ರಪತಿ ಕೇಳ್ತಾ ಇದ್ಯಾ ಅಂತ. 5 4 3 2 1. ಪುಟ್ಟ, ನೀನು ನೆಕ್ಸ್ಟ್ ನಮ್ಮ ದೇಶದ ಸೋಲ್ಜರ್ ಆಗೋನು. ದೇಶದ ರಾಷ್ಟ್ರಪತಿ ಯಾರು? ಪ್ರೆಸಿಡೆಂಟ್ ಯಾರು? ಹಿಂದೆ ಹೋಗ್ತಾವ್ ನೀನು ಹೇಳ್ಕೊಂಡು ಬಾ ಮುಂದಕ್ಕೆ. ಹಾ, ಅವರೇ ಗೋವಿಂದ್. ಗೋವಿಂದ್ ಕರೆಕ್ಟ್. ಹತ್ತದರಲ್ಲೇ ಹೇಳಿದಾನೆ, ಅದು ಕೋವಿಂದ್, ರಮಾನಾಥ್ ಕೋವಿಂದ್ ಅಂತ. ವಾಡ್ರಿ ಮೇಡಮ್, ಕೊಡ್ರಿ ಮೇಡಮ್. ಇನ್ನೊಂದು 2 ಚಾನ್ಸ್ ಮೇಡಮ್. ಅದು ಓಕೆ ಅಣ್ಣ. ಈಗ ನೆಕ್ಸ್ಟ್ ಕ್ವೆಶ್ಚನ್, ಕೊನೆ ಪ್ರಶ್ನೆ. ರೆಡಿನಾ? ಯುಗಗಳಲ್ಲಿ ತ್ರೇತಾಯುಗ ಮೊದಲು ಬರುತ್ತಾ, ದ್ವಾಪರ ಯುಗ ಮೊದಲು ಬರುತ್ತಾ? ತ್ರೇತಾಯುಗ. ತ್ರೇತಾಯುಗ ನಾನು ಕೇಳಿಲ್ವಲ್ಲ, ನಾವು ಹೊಸ್ದಾಗಿ ಹೇಳ್ತಾ ಇದ್ದೀನಿ. ತ್ರೇತಾಯುಗ. ದ್ವಾಪರ ಯುಗ ಫಸ್ಟ್ ಬರುತ್ತಾ, ತ್ರೇತಾಯುಗ ಫಸ್ಟ್ ಬರುತ್ತಾ ಅಣ್ಣ? ತ್ರೇತಾಯುಗ. ತ್ರೇತಾಯುಗ ಫಸ್ಟ್ ಬರುತ್ತೆ. ತ್ರೇತಾಯುಗದಲ್ಲಿ ಯಾರಿದ್ರಣ್ಣ ಮೇನು? ತ್ರೇತಾಯುಗದಲ್ಲಿ ಯಾರಿದ್ದು? ರಾಮ ಇದ್ದಿದ್ದು. ದ್ವಾಪರ ಯುಗದಲ್ಲಿ ಯಾರಿದ್ದು? ಕೃಷ್ಣ ಇದ್ದಿದ್ದು. ಇವಾಗ ತ್ರೇತಾಯುಗ ಫಸ್ಟಾ ದ್ವಾಪರ ಯುಗ ಫಸ್ಟ್ ಅಷ್ಟು ಹೇಳ್ಬಿಡೋಣ. ತ್ರೇತಾಯುಗ. ಸೊ ಬಲೂನಲ್ಲಿ ಹೊಡಿಯಂಗಿಲ್ಲ, ಚಪ್ಪಾಳೆ ಹೊಡಿಬೇಕು. ಅಣ್ಣ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಈಗ ಮೇಡಮ್ ಕ್ವಶನ್ ಕೇಳ್ತೀನಿ. ರೆಡಿನಾ ಮೇಡಮ್? ನಿಮ್ಮ ಫಸ್ಟ್ ಪ್ರಶ್ನೆ. ನೋಟ್ ಬ್ಯಾನ್ ಆದ ಡೇಟು ಮತ್ತೆ ಇಸ್ವಿ ಯಾವುದು? ಡಿಸೆಂಬರ್ 16. ಡಿಸೆಂಬರ್ 16. ನಿಮಗೆ ಸೆಪ್ರೇಟಾಗಿ ಮಾಡಿದ್ರಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ಇದನ್ನ ಫಸ್ಟ್ ಹೇಳ್ಬಿಟ್ಟಿದ್ರೆ. ಆದರೆ ಮೇಡಮ್ ಸರಿಯಾದ ಉತ್ತರ ಹೇಳಲಿಲ್ಲ. ಅದಕ್ಕೆ ಅಣ್ಣ ಏನು ಮಾಡಬೇಕು? ವಾಡಿ ಅಣ್ಣ. ಸೂಪರ್. ಈಗ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಅಣ್ಣ ಆ ಕಡೆ ತಿರ್ಕೊಳ್ಳೋಣ. ಆ ಕಡೆ. ನಿಮ್ಮ ಯಜಮಾನ್ರ ಶರ್ಟಲ್ಲಿ ಇವಾಗ ಎಷ್ಟು ಗುಂಡಿಗಳಿದೆ? ಯಜಮಾನ್ರು ಮನೆಯಿಂದ ಹೋಗ್ಬೇಕಾದ್ರೆ ಗುಂಡಿ ಬಿಚ್ಚೋಗಿದ್ರೆ ಪ್ರೀತಿಯಿಂದ ಹೋಗಿ ಹೊಲಿಯೋರಂತೆ. ಈಗೆಲ್ಲ ಯಾರು ಹೊಲಿತಾರೆ? ಗುಂಡಿ ಎಷ್ಟಿದೆ ಅಂತಾನೆ ನೆನಪಿಲ್ಲ. 6. ಪಕ್ಕನಾ? ಪಕ್ಕ. ಓಕೆ ಅಣ್ಣ ತಿರ್ಗಣ. ಎಣ್ಸಣ್ಣ ಎಷ್ಟಿದೆ ಅಂತ. 1 2 3 4 5 6. ಇದೆ 1 2 3 4 5 6 7 ಹೊಡಿ ಅಣ್ಣ. ಸೂಪರ್, ಲವ್ಲಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದ್ರೆ, ಬೆಂಗಳೂರು ಟು ಮದ್ದೂರು KSRTC ಬಸ್ಸಲ್ಲಿ ಟಿಕೆಟ್ ದುಡ್ಡು ಎಷ್ಟು? ಬೆಂಗಳೂರು ಮದ್ದೂರು. ಆ ಕಡೆ ನೋಡಿದ್ರೆ ಅದೇ ಬೆಂಗಳೂರು ಮದ್ದೂರು. ಯಾರಪ್ಪ ಅತ್ತಿ 70 ಅಂತ ಹೇಳಿದ್ದಾರೆ ಮೇಡಮ್. ಅದನ್ನ ನಾನು ಫ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸರಿಯಾದ ಉತ್ತರ ನಿಂಗೇನಾದ್ರೂ ಗೊತ್ತಣ್ಣ? 65 ಸರಿಯಾದ ಉತ್ತರ.
ಅಣ್ಣ ಇದೇ ಖುಷಿಲಿ 5 ರೂಪಾಯಿ ಜಾಸ್ತಿ ಹೇಳಿದಾರಣ್ಣ. 5 ರೂಪಾಯಿಯಲ್ಲಿ ಏನೇನೆಲ್ಲ ಮಾಡ್ಬೋದಣ್ಣ? ಒಡಿಯಣ್ಣ 2 ಬಲೂನ್ ತರ್ಬೋದಣ್ಣ 5 ರೂಪಾಯಲ್ಲಿ. ಈಗ ಫಸ್ಟ್ ಆಫ್ ಆಲ್ ಅದ್ಭುತವಾಗಿ ಆಟ ಆಡಿದ್ದಕ್ಕೆ, ಖುಷಿಯಾಗಿ ಆಟ ಆಡಿದ್ದಕ್ಕೆ ಗಂಡ ಹೆಂಡತಿಗೆ ಇಬ್ರಿಗೂ ಬರಬೇಕು ಜೋರ ಚಪ್ಪಾಳೆ. ಮೇಡಮ್ ಇದೇ ಖುಷಿಲಿ ಈ ಸೀರೆ ಒದ್ದೆ ಆಗೋಯ್ತು ಅಂತ ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ಇವಾಗ ತುಂಬ ಬ್ಯೂಟಿಫುಲ್ ಆಗಿರೋ ಸೀರೆನ ಸುಗುಣ ಸಿಲ್ಕ್ ಸಾರೀಸ್ ಅವ್ರು ಕೊಡ್ತಾ ಇದ್ದಾರೆ. ಅತ್ತೆ ಮಕ್ಕಳ, ಸುಗುಣ ಸಿಲ್ಕ್ ಸ್ಯಾರೀಸ್, ಉತ್ರಳ್ಳಿ ಮೇನ್ ರೋಡ್. ಇವರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಸೀರೆ ಸಿಗುತ್ತೆ, ಚೂಡಿದಾರ್ ಸಿಗುತ್ತೆ, ಟಾಪ್ ಸಿಗುತ್ತೆ ಹಾಗೂ ಲೆಗ್ಗಿಂಗ್ ಸಿಗುತ್ತೆ. ಕಂಗ್ರ್ಯಾಚುಲೇಷನ್ಸ್, ಈ ಸೀರೆ ನಿಮ್ಗೆ. ಅಣ್ಣ ನೀವೇ ಕೊಟ್ಬಿಡಿ ಕೈಯಾರೆ. ಅದ ಸೂಪರ್. ಈಗ ಇವ್ರಿಗೇನೋ ಖುಷಿ ಆಯ್ತು, ನಿಮ್ಮೆಲ್ರಿಗೂ ಖುಷಿ ಆಗ್ಬೇಕು ಅಂದ್ರೆ ಆವಾಗಲೇ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಲ್ಲ, ಅದು ಹೇಗಿದೆ ಅಂತ ನೋಡಕ್ ಇಷ್ಟಪಡ್ತೀರಾ? ಅತ್ತೆ ಮಕ್ಕಳ, ಓ ಜಡ್ಜ್ ಹತ್ರ ಬಂದು ನೋಡ್ತವ್ರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಗೊಳ್ಳಿ ಫ್ಯಾಮಿಲಿ ಫೋಟೋನ. ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಆಯಿತಾ? ತಗೊಳ್ಳಿ ಅಮ್ಮ. ಹಾಗೆ ನಮ್ಮ ಮನೆ ಮಹಾಲಕ್ಷ್ಮಿ ತಂಡ ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಪಟ್ಟಿದ್ರಿ, ಅಪ್ಲೈ ಮಾಡಿದ್ರಿ. ಸೊ ಅಪ್ಲೈ ಮಾಡ್ತಿದ್ದಂಗೆ ನಾವು ಕೂಡ ಬಂದ್ವಿ ನಿಮ್ಮ ಜೊತೆ. ಇಷ್ಟೊತ್ತು ಕಾಲ ಕಳೆದ್ವಿ, ಖುಷಿಯಾಗಿ ಆಟ ಆಡಿದ್ವಿ, ಮಾತಾಡಿದ್ವಿ. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೇನು ಅನಿಸ್ತು? ತುಂಬಾನೇ ಖುಷಿ ಆಯಿತು. ತುಂಬಾನೇ ಖುಷಿ ಆಯ್ತಾ? ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಿ, ಇಲ್ಲ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತೀರಿ. ಇದೊಂಥರ ಹೊಸತನ ಅಂತ ಅನ್ನಿಸ್ತಾ. ಆಟಗಳೆಲ್ಲ ಇಷ್ಟ ಆಯ್ತಾ? ಯಾವ ಆಟ ತುಂಬ ಇಷ್ಟ ಆಯಿತು? ಇವಾಗ ಲಾಸ್ಟು. ನಾನೇನೋ ನನ್ನನ್ನು ಬೈಕೋತಾರೆ ಅಂದ್ಕೊಂಡ್ರೆ ಅವ್ರಿಗೆ ಖುಷಿ ಕೊಟ್ಟಿದೆ. ವೆರಿ ಗುಡ್. ನಿಮಗೆ ಖುಷಿ ಕೊಟ್ಟರೆ ಅದೇ ನಮಗೆ ಸಂತೋಷ. ಹಾಗೆ ನಮ್ಮ ಜೀ ಕನ್ನಡದ ಕಡೆಯಿಂದ ನಿಮ್ಗೊಂದು ಪುಟ್ಟ ಗೌರವ ಇದೆ ಅತ್ತೆ ಮಕ್ಕಳ. ಥ್ಯಾಂಕ್ ಯು ಸೋ ಮಚ್. ಬಂದಾಗಿಂದ ನಿಮ್ಮ ಮನೆಯೊಳೆ ಅನ್ನೋ ಥರ ನೋಡ್ಕೊಂಡ್ರಿ, ಮದ್ದೂರು ವಡೆ ಕೊಟ್ರಿ, ಖುಷಿ ಆಯ್ತು ನನಗೆ ತಿಂದು. ಮತ್ತೊಮ್ಮೆ ಧನ್ಯವಾದಗಳು. ಯಾವಾಗಲೂ ಹೀಗೆ ಖುಷಿಯಾಗಿ ನಗ್ನಾಗ್ತಾ ಇರಿ, ಓಕೆನಾ ವೀಕ್ಷಕರೇ? ಇದೇ ಥರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರಲಿ, ಮನಸ್ಸಲ್ಲಿ ಖುಷಿ ಇರಲಿ, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇದು ಸ್ವಸ್ತಿ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಹೋಗಿ ಬರ್ತೀವಿ. ನಮಸ್ಕಾರ.